ಬರ್ತಾ ಇದ್ದಾರೆ. ಭಾನುವಾರ ಪೂರಿ ಚಪಾತಿ ಮಾಡ್ತೀವಿ. ನೀವೇ ಮಾಡಿ ತಿಂದಿದ್ದ? ಸರಿ, ನಿನ್ನೆ ಅದ್ಯ ಕಥಾನುವಾದ ಸತಿ ಹೇಳಿ. ಯಾರಿದ್ದಾರ ಅವರು? ಅದನ್ನು ಹೇಳಿ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಹರೇ ರಾಮ. ಅಜಾಮಿಳಃ ಅಗ್ರೆ ಮಯ ಕಲ್ಪಿತವ್ಯಂ ವಾ? ಅಸ್ತु, ಆರಭಾಮಹೇ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ತ್ರಿವಿಕ್ರಮ ದೇವಾಲಯೇ ಯೋಗಾಭ್ಯಾಸ ನಿರತಃ ಸಹ ಅಜಾಮಿಳಃ ಇಂದ್ರಿಯಾನ್ ವಿಷಯ ಪದಾರ್ಥೈಃ ಬಹಿಃ ಆನೀಯ ಮನಃ ಪರಮಾತ್ಮನೆ ನಿಧ್ಯಾಯ ಸಮಾಧಿಸ್ಥಃ ಅಭವತ್. ಅಂತರ್ಯಾಮಿಣಂ ಭಗವಂತಂ ಶರೀರೇಭ್ಯಃ ಅನ್ಯದಿತ್ಯೇವ ವಿಚಿಂತ್ಯ ತಂ ಜ್ಞಾನಸ್ವರೂಪತಯಾ ದೃಷ್ಟ್ವಾ ಷಡ್ಗುಣೈಶ್ವರ್ಯ ಸಂಪನ್ನಃ ತೇಜೋರೂಪಃ ಸರ್ವವ್ಯಾಪ್ತಃ ಇತಿ ತಂ ಸಂಪ್ರಾರ್ಥ್ಯ ಅಚಿಂತಯತ್ ಅಧ್ಯಾಯೀತ. ತತೋ ಗುಣೇಭ್ಯ ಆತ್ಮಾನಂ ವಿಯುಜ್ಯಾತ್ಮ ಸಮಾಧಿನಃ ವಿಯೋಜ ಭಗವದ್ಧಾಮ್ನಿ ಬ್ರಹ್ಮಣ್ಯನುಭವಾತ್ಮನಿ. ಆತ್ಮಾನಂ ವಿಯುಜ್ಯ, ತನಗಿಂತ ಭಗವಂತ ಬೇರೆ, ಲೋಕದಲ್ಲಿರುವ ನನ್ನ ಶರೀರಕ್ಕಿಂತ ಬೇರೆ, ನನ್ನ ಇಂದ್ರಿಯಗಳಿಗಿಂತ ಬೇರೆ, ನೇತಿನೇತ್ಯಾತ್ಮ, ನಾನು ಲೋಕದಲ್ಲಿ ಕಂಡ ಸಂಗತಿಗಳಿಗಿಂತ ಭಗವಂತ ಮಿಗಿಲಾದವನು, ಮೀರಿದವನು. ಅವನ ವ್ಯಾಪ್ತಿ ಅಂತನ್ನುವುದನ್ನ ನಾವು ಸೆರೆ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಅವನು ಗುಣಪೂರ್ಣ, ನಾನು ದೋಷ ಪೂರ್ಣ. ಅವನು ದೋಷ ದೂರ, ನಾನು ದೋಷ ಸಹಿತ. ಅವನು ಸರ್ವಜ್ಞ, ನಾನು ಅಲ್ಪಜ್ಞ. ಅವನು ಸರ್ವಶಕ್ತ, ನಾನು ಅಲ್ಪಶಕ್ತ. ಈ ವ್ಯತ್ಯಾಸದ ಜೊತೆಗೆ ಭಗವಂತನಿಗೆ ಶರಣಾದಾಗಲೇ ಅದು ಅವನನ್ನ ಮೇಲಕ್ಕೆತ್ತತ್ತೆ. ಯಾವಾಗ ಕಷ್ಟದಲ್ಲಿದ್ದವನು ನಾನು ನೀನು ಸಮ, ಮೇಲಕ್ಕೆತ್ತೋ ಅಂದ್ರೆ ಬಾ ನೀನೆ ಅಂತ ಅವನಲ್ಲೇ ಬಿಟ್ಟು ಹೋಗ್ತಾನೆ. ಆದ್ರಿಂದಾಗಿ ನಾನು ನೀನು ಸಮ, ಆದ್ರೆ ಉದ್ಧರಿಸ್ಬೇಕಾದವನ್ ನೀನು ಅಂದ್ರೆ ಅದರಲ್ಲಿ ಆ ಶರಣಾಗತಿ ಇಲ್ಲ ಅಂತ ಕಾಣುತ್ತೆ. ನಾನೇನೋ ನಿನ್ ಸೀಟಲ್ಲಿ ದೊಡ್ಡವನು ಅಂತ ಹೇಳಿ ನಿನ್ ತಲೆ ಬಗ್ಗಿಸ್ತಾ ಇದ್ದೇನೆ, ನನಗೇನ್ ನಿನ್ನ ಅವಶ್ಯಕತೆ ಇಲ್ಲ. ಅಥವಾ ಅವಶ್ಯಕತೆಯನ್ನ ಈಗ ಮುಖತಃ ನಾಟಕದ ಮೋರೆಯನ್ನು ಮಾಡಿ ಸಿಕ್ಕಿದ್ಮೇಲೆ ನೀನ್ ಇನ್ನು ನನಗೆ ಬೇಕಾಗಿಲ್ಲ ಅಂತ ಮೆಟ್ಟಿಲನ್ನ ಏಣಿಯನ್ನು ಒದ್ದು ಬಿಟ್ರೆ ಆಮೇಲೆ ನನಗೇನು ಬೇಕಾಗಿಲ್ಲ ಅಂತಂದ್ರೆ
ನೀನು ಮನೆಯಲ್ಲಿ ಏಣಿಯನ್ನು ಒದಿಬಹುದು, ಆದ್ರೆ ಅಲ್ಲಿ ಇರುವುದೇ ಮೆಟ್ಲು ಫಿಕ್ಸ್ಡ್, ಅದನ್ನು ಒದ್ರೆ ಕಾಲು ನೋವತ್ತಷ್ಟೇ, ಅದು ಬಿಟ್ಟು ಹೋಗಲ್ಲ. ಆದ್ರಿಂದಾಗಿ ಬದುಕಿನುದ್ದಕ್ಕೂ ಭಗವಂತನಲ್ಲಿ ನನ್ನಲ್ಲಿ ಇರುವ ಅಂತರವನ್ನ ಯಾರು ಅರಿತು ಸಮಾಧಿ ಸ್ಥಿತಿಯಲ್ಲೂ ಭಗವಂತ ನನಗಿಂತ ಮಿಗಿಲು ಅನ್ನೋದನ್ನ ಅನುಸಂಧಾನ ಮಾಡಿದಾಗ ಆ ಧ್ಯಾನಕ್ಕೆ ಪರಿಪೂರ್ಣವಾದ ಅರ್ಥ ಬರುತ್ತೆ. ಅದಕ್ಕೆ ಹೇಳಿದ್ದು ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ. ತತ್ವದ ನಿಶ್ಚಯ ಅಂದ್ರೆ ನನ್ನ ಮಟ್ಟ ಏನು, ಭಗವಂತನ ಎತ್ತರ ಏನು, ನನ್ನ ಸ್ಥಿತಿ ಏನು, ಅವನ ಅಸ್ತಿತ್ವ ಏನು, ಈ ವಿಷಯದಲ್ಲಿ ಎಲ್ಲೂ ಕೂಡ ಗೊಂದಲ ಇಲ್ಲದೆ. ಯಾಕೆಂದ್ರೆ ಅವನೂ ಬೆಳಕಿನ ರೂಪ, ನಾನೂ ಬೆಳಕಿನ ರೂಪ. ಆ ಎರಡು ಬೆಳಕು ಮರ್ಜ್ ಆದಾಗ ನಮ್ಗೆ ವ್ಯತ್ಯಾಸ ಗೊತ್ತಾಗುದಿಲ್ಲ. ಆದ್ರಿಂದಾಗಿ ಎಷ್ಟೋ ಸಲ ನಮ್ಮ ನಡುವಿನ ಅಂತರಗಳು ಗೊತ್ತಾಗುದಿಲ್ಲ. ಈ ಕ್ರಿಕೆಟ್ ಗ್ರೌಂಡಿನಲ್ಲಿ ದೊಡ್ಡ 150 ಲೈಟ್ಗಳಿರುವ ಒಂದು ಫ್ಲಡ್ ಲೈಟ್ ಇರುತ್ತೆ. ಅದರಲ್ಲಿ ನೀವು ಲೈಟ್ ಹಾಕಿದಾಗ ನೀವು ಓಡುವಾಗ ಒಂದೇ ನೆರಳು ಕಾಣುತ್ತೆ ಮೇಲ್ನೋಟಕ್ಕೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದ್ರಲ್ಲಿ ಪದರ 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 ಕಾಣುತ್ತೆ. ನೀವು ಸೂಕ್ಷ್ಮವಾಗಿ ಗಮನಿಸದೇ ಇದ್ರೆ ನೀವು ಒಂದೇ ನೆರಳು ಬೀಳ್ತಾ ಇದೆ ಅಂತ, ಆದ್ರೆ ಅಷ್ಟು ಲೈಟ್ಗಳದ್ದು ಬೇರೆ ಬೇರೆ ನೆರಳು ಬೀಳ್ತಾ ಇರುತ್ತೆ. ಆ ಬೇರೆ ಲೈಟ್ಗಳು ಇವೆ ಅನ್ನೋ ತತ್ವಜ್ಞಾನ ಇದ್ರೆ ಮಾತ್ರ ನೆರಳಿನಲ್ಲೂ ವ್ಯತ್ಯಾಸ ಇರುತ್ತೆ ಅನ್ನೋ ಅರ್ಥ ಆಗುತ್ತೆ. ಅದ್ರಿಂದಾಗಿ ಇನ್ನೂ ಲೋಕದಲ್ಲಿ ಶಾಸ್ತ್ರದ ಅಧ್ಯಯನ ಮಾಡುವಾಗಲೇ ಭಗವಂತನ ಮತ್ತು ನನ್ನ ಸ್ಥಾನ ಗತಿಗಳೆಲ್ಲವೂ ವ್ಯತ್ಯಾಸ ಇರುವಂತದ್ದು ಅಂತ ಯಾರು ಇಲ್ಲಿಂದಲೇ ಮತ್ತೆ ಮತ್ತೆ ಭಗವಂತನ ಎಚ್ಚರವನ್ನ ಹೊಂದಿ, ಅವನು ಇಂದ್ರಿಯಗಳಿಗೆ ಮಿಗಿಲಾದವನು, ಶರೀರಕ್ಕಿಂತ ಮಿಗಿಲಾದವನು, ದೇವತೆಗಳಿಗಿಂತ ಮಿಗಿಲಾದವನು, ತತ್ವ ಲೋಕದಲ್ಲಿ ಏನೆಲ್ಲ ವಸ್ತುಗಳಿವೆ ಅವುಗಳಿಗಿಂತ ಮಿಗಿಲಾದವನು, ಆದ್ರೆ ನನ್ನ ಅಂತರ್ಯಾಮಿಯಾದವನು ಅಂತ ಏಕಾಗ್ರ ಚಿತ್ತನಾಗಿ ಚಿಂತಿಸಿದವನಾದ್ರಿಂದ ಯರ್ಹ್ಯುಪಾರತಧೀಸ್ತಸ್ಮಿನ್ ಅದ್ರಾಕ್ಷೀತ್ ಪುರುಷಾನ್ ಪರ ಉಪಲಭ್ಯೋಪಲಬ್ಧಾನ್ ಪ್ರಾಕ್ ಭವಂದೇ ಶಿರಸಾ ದ್ವಿಜ. ಈ ರೀತಿ ನಿಶ್ಚಲ ಬುದ್ಧಿಯಿಂದ ಭಗವದ್ ರೂಪದಲ್ಲಿ ತನ್ನನ್ನು ಒಪ್ಪಿಸಿಕೊಂಡದ್ರಿಂದ ಅವನಿಗೇನಾಯ್ತು ಅಂದ್ರೆ ಪುರುಷಾನ್ ಅದ್ರಾಕ್ಷೀತ್, ಹಿಂದೆ ಯಾವ ಶಂಖಚಕ್ರವನ್ನ ಹಿಡಿದಿದ್ದ 4 ತೋಳಿನ ಅತ್ಯಂತ ಚೆಲುವಾದ ಬಿಳಿಯ ಬಟ್ಟೆಯನ್ನ ತೊಟ್ಟ ವಿಷ್ಣುದೂತರು ಬಂದಿದ್ರು, ಈಗ ಮತ್ತೆ ಅವನಿಗೆ ಕಂಡು ಅವನಿಗೆ ಆ ಧ್ಯಾನದಲ್ಲಿ ವಿಷ್ಣುದೂತರು ಎದುರಾದ್ರು. ಭಗವಂತನ ದರ್ಶನವನ್ನ ಮಾಡುವ ಮುನ್ನ ಅವನ ದೂತರೆಲ್ಲ ಅವನಿಗೆ ದಾರಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದು ಜಯ ವಿಜಯರಿಂದ ಹಿಡಿದು ಅನೇಕ ದೂತರು ಭಗವಂತನ ದಾರಿಯನ್ನು ತೋರಿಸ್ಲಿಕ್ಕೋಸ್ಕರ ಬಾಗಿಲಲ್ಲಿ ನಿಂತಿರ್ತಾರೆ. ಹಾಗೆ ಎದುರುಗಡೆ ಪುರಃ ಅದ್ರಾಕ್ಷಿ, ಎದುರುಗಡೆನೆ ಕಂಡ. ಹೇಗೆ? ಉಪಾರತ ಜೀಹಿ, ಭೌತಿಕವಾದ ಯೋಚನೆಗಳನ್ನೆಲ್ಲ ತೊರೆದು ನಾನು ನನ್ನದು ಅನ್ನುವ ಅಹಂಕಾರವನ್ನ ಬಿಟ್ಟು ನಾನೇ ಎಲ್ಲ ಆಲೋಚಿಸಿ ನನಗೆ ಬೇಕಾದ್ದನ್ನ ತಿಳ್ಕೊಳ್ತೇನೆ ಅನ್ನುವ ಏನಂತಾರೆ ಬುದ್ಧಿವಂತಿಕೆ ಇದ್ದದ್ರಿಂದ ನನಗೆಲ್ಲ ಗೊತ್ತಾಗುತ್ತೆ ಅನ್ನುವ ಅವ್ಯವಸ್ಥೆಯನ್ನ ತೊರೆದು ಶರಣಾಗತನಾದಾಗ ಅವನು ಆ ದೂತರನ್ನ ಕಂಡ ತಕ್ಷಣವೇ ಶಿರಸಾ ಭವಂದೇ, ತಲೆಬಾಗಿ ನಮಸ್ಕರಿಸಿದ. ನೀವೇ ನಮಗೆ ರಕ್ಷಣೆ ಕೊಡಬೇಕಾದವರು ಅಂತ ಅವರನ್ನ ತಲೆಬಾಗಿ ನಮಸ್ಕರಿಸಿದ. ಪುರುಷಾನ್ ಉಪಲಭ್ಯ, ಯಾರು ಹಿಂದೆ ಕಂಡಿದ್ರೋ ಉಪಲಬ್ಧಾನ್ ಉಪಲಭ್ಯ, ಹಿಂದೆ ಯಾರನ್ನ ದರ್ಶನದ ದೃಷ್ಟಿಯಿಂದ ತನಗೆ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಒಂದು ವಿಷನ್ ಅನ್ನ ತೋರಿಸಿದ್ರು, ಅವರೇ ಈಗ ಮತ್ತೆ ಕಂಡವರನ್ನ ತಲೆಬಾಗಿ ನಮಿಸಿದ. ಹಿತ್ವಾ ಕಳೇಬರಂ ತೀರ್ಥೆ ಗಂಗಾಯ ದರ್ಶನಾದನು ಸದ್ಯ ಸ್ವರೂಪಂ ಜಗೃಹೇ ಭಗವತ್ ಪಾರ್ಶ್ವವರ್ತಿನ. ಈ 10 ವರ್ಷದ ಅವನ ಉಪಾಸನೆಯ ಬಳಿಕ ಗಂಗಾದ್ವಾರದಲ್ಲಿ ಆ ವಿಷನ್ ಆಗಿ 10 ವರ್ಷ ಬಾಳಿದ. ಈಗ ಹೇಳ್ತಾ ಇದ್ದಾರೆ, ಗಂಗಾಯಾ ತೀರ್ಥೆ ಕಳೇಬರಂ ಹಿತ್ವಾ, ಆ ವಿಷ್ಣುದೂತರ ದರ್ಶನವನ್ನ ಪಡೆದು ಗಂಗೆಯ ಸ್ನಾನ ಘಟ್ಟದಲ್ಲಿ ತನ್ನ ಶರೀರವನ್ನು ತೊರೆದು ಭಗವತ್ ಪಾರ್ಶ್ವವರ್ತಿನ, ಭಗವಂತನ ಪಾರ್ಶ್ವದಲ್ಲೇ ಇರುವ ಅವನ ದೂತರ ಜೊತೆಗೆ ಅವರಂತೆಯೇ ಭಗವಂತನ, ಯಾಕೆಂದ್ರೆ ಅವನು ಭಗವಂತನ ಧ್ಯಾನ ಮಾಡುವಾಗ ಭಗವಂತ ಶಂಖಚಕ್ರ ಗದಾ ಪದ್ಮವನ್ನ ಧರಿಸಿದ್ದಾನೆ ಅಂತ ಅವರು ಚಿಂತಿಸಿ ಭಗವಂತನನ್ನ ಅನುಸಂಧಾನ ಮಾಡಿದ್ದ. ಹಾಗಾಗಿ ಭಗವಂತನ ಪ್ರೀತಿಗೆ ಒಳಗಾದ್ಮೇಲೆ ಅವನಂತೆಯೇ ಇವನಿಗೂ ಶಂಖಚಕ್ರ ಗದಾ ಪದ್ಮದ ಧಾರಣೆಯಾಗುವ ಸ್ಥಿತಿಯನ್ನ ಸ್ವರೂಪವನ್ನ ಹೊಂದಿದ. ಅಂದ್ರೆ ಮಗ ಅಪ್ಪ ಆಗ್ತಾನೆ ಅಂದ್ರೆ ಅವನಪ್ಪ ಆಗುದಲ್ಲ, ಅವನ ಅಪ್ಪ ಆಗುದಷ್ಟೇ. ಅವನ ಅಪ್ಪನೇ ಈ ಅಪ್ಪ ಆಗುದಲ್ಲ.
ಅದು ಅಪ್ಪ ಆಗುದಷ್ಟೇ. ಅಪ್ಪಿ ತಪ್ಪಿ ಎಲ್ಲೆಲ್ಲೋ ಜಪ್ಪಯ್ಯ ಅಂದ್ರು ತನ್ನ ತಂದೆ ತಾನಾಗುದ್ ಸಾಧ್ಯ ಇಲ್ಲ. ಇವನು ಒಬ್ಬ ಅಪ್ಪ ಆಗ್ತಾನೆ. ಹಾಗೆ ಭಗವಂತನಂತೆ ಇವನು ಕೂಡ ಒಬ್ಬ ಭಗವತ್ ಸ್ವರೂಪವನ್ನು ಅನುಸಂಧಾನ ಮಾಡಿದ ಕಾರಣಕ್ಕಾಗಿ ಶಂಖಚಕ್ರ ಗದಾಪದ್ಮ ಧಾರಕನಾದ ವಿಷ್ಣುದೂತರಂತೆಯೇ ಸ್ವರೂಪವನ್ನು ಹೊಂದಿದ. ಭಗವತ್ ಪಾರ್ಶ್ವವರ್ತಿನಾನು ಸ್ವರೂಪಂ ಜಗೃಹೆ. ಭಗವಂತನ ಪಾರ್ಶ್ವವರ್ತಿಗಳು ಎಷ್ಟು ಸ್ಪಷ್ಟ ಇದೆ ನೋಡಿ. ಭಗವಂತನ ಪಾರ್ಶ್ವವರ್ತಿಗಳಾದವರಂತೆಯೇ ತಾನೂ ಕೂಡ ಶಂಖಚಕ್ರವನ್ನ ಹಿಡಿದ 4 ತೋಳಿನ ಸ್ವರೂಪದವನು ಆದ. ತನ್ನ ರೂಪವು ಕೂಡ ಅವರ ರೂಪಕ್ಕೆ ಹೋಲುವಂತಾಯಿತು. ಸಾಕಂ ವಿಹಾಯ ಸಾ ವಿಪ್ರೋ ಮಹಾಪುರುಷ ಕಿಂಕರೈ ಹೈಮಂ ವಿಮಾನಮಾರುಹ್ಯಯೋ ಯತ್ರ ಶ್ರಿಯಃಪತಿ. ಅವರು ಬಾರಪ್ಪ, ನಮ್ಮ ವಿಮಾನದಲ್ಲಿ ನಿನಗೋಸ್ಕರ ಸೀಟ್ ಇದೆ, ರಿಸರ್ವ್ ಮಾಡಿದೀವಿ, ಬಾರಪ್ಪ ಕೂತ್ಕೋ ಅಂತ ವಿಹಾಯ ಸಾ ವಿಪ್ರಹ ಮಹಾಪುರುಷ ಕಿಂಕರೈ ಸಹ. ಮಹಾಪುರುಷ ಕಿಂಕರರು ಅಂದ್ರೆ ಮಹಾಪುರುಷ ಭಗವಂತ, ಅವನ ಕಿಂಕರರು ಅಂತಂದ್ರೆ ವಿಷ್ಣುದೂತರು. ಅವರ ಸಾಕಂ ಅವರ ಜೊತೆಗೆ ಆಕಾಶ ಮಾರ್ಗದಲ್ಲಿ ವಿಹಾಯಸ ಆಕಾಶದ ಮಾರ್ಗದಲ್ಲಿ ವಿಪ್ರಹ ಆ ವಿಪ್ರನು ಹೈಮಂ ವಿಮಾನಂ ಆರುಹ್ಯ. ಈ ವಿಮಾನ ಅಲ್ವೇ ಅಲ್ಲ, ಇಂಡಾಲಿಯಂದು ಅಥವಾ ಗ್ಯಾಸೋಲಿನಿಂದ ತಯಾರಾದ ವಿಮಾನ ಅಲ್ಲ. ಅದು ವಿಶಿಷ್ಟವಾದ ಬಿಸ್ನೆಸ್ ಕ್ಲಾಸ್, ಅದಕ್ಕೂ ಮೀರಿದ್ದು. ಅಂತಹ ಹೈಮಂ ವಿಮಾನಂ ಆರುಹ್ಯ ಶ್ರಿಯಃಪತಿ ಯತ್ರ ತತ್ರ ಯಯೌ. ಲಕ್ಷ್ಮೀನಾರಾಯಣ ಎಲ್ಲಿದ್ದಾನೋ ಅಲ್ಲಿಗೆ ಯಯೌ. ಯತ್ರ ಶ್ರಿಯಃಪತಿ ತತ್ರ ಯಯೌ. ಎಲ್ಲಿ ಭಗವಂತನ ವೈಕುಂಠ ಅವನು ಏನೊಂದು ಹಾಡಿದಲ್ಲ, ಎಷ್ಟು ದಿನ ಈ ವೈಕುಂಠ, ಇಷ್ಟು ದಿನ ಈ ವೈಕುಂಠ ದೂರವು ಎನ್ನುತ್ತಲಿದ್ದೆ. ನಿನ್ನ ನಾಮಸ್ಮರಣೆ ಗೊತ್ತಾದಾಗ ಕಷ್ಟವೇ ಇಲ್ಲ, ಸೀದಾ ಕರ್ಕೊಂಡೋಗಿ 2 ಸೆಕೆಂಡ್ ನಲ್ಲಿ ಲ್ಯಾಂಡ್ ಆಗಿದೆ ವಿಷ್ಣು ಲೋಕದ ಹತ್ರ. ವೈಕುಂಠದಲ್ಲಿ ಹೋಗಿ ಲ್ಯಾಂಡ್ ಆಗಿದ್ದಾರೆ. ಆಗಿ ಅವರ ಪಾರ್ಶ್ವವರ್ತಿಗಳೆಲ್ಲ ದಾರಿ ಸಮೇತ ಬನ್ನಿ 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 ಅಂತ 2 ಕೈ ತೋರಿಸಿ ರೆಡ್ ಕಾರ್ಪೆಟ್ ಹಾಸಿ, ಮಧ್ಯದಲ್ಲಿ ಏನೂ ಅವರಿಗೆ ಅಡಚಣೆ ಆಗದಂತೆ, ಯಾರು ದಂಡ ಹಿಡಿದು ಯಾರು ನೀವು ಅಂತ ತಡಿಲಿಕ್ಕೆ ಅವಕಾಶ ಇಲ್ಲದಂತೆ ಫುಲ್ ಸ್ಪೆಷಲ್ VIP ಪಾಸ್ ಕೊಟ್ಟು ಒಳಗೆ ಸೀದಾ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏವಂ ಸವಿಪ್ಲಾವಿತ ಸರ್ವಧರ್ಮೋ ದಾಸ್ಯ ಪತಿಪತಿಕೋ ಗರ್ಹ್ಯ ಕರ್ಮ ನಿಪಾತ್ಯಮಾನೋ ನಿರಯೇಹತೌ ವ್ರತ ಸದ್ಯೋ ವಿಮುಕ್ತೋ ಭಗವನ್ನಾಮ ಗೃಹ್ಣನ್. ಏವಂ ಈ ರೀತಿಯಾಗಿ ವಿಪ್ಲಾವಿತ ಸರ್ವಧರ್ಮ. ಪೂರ್ವದಲ್ಲಿ ಆತ ತನ್ನ ತಂದೆಯ ಧರ್ಮವನ್ನು ನಿಭಾಯಿಸಲಿಲ್ಲ, ಗಂಡನ ಧರ್ಮವನ್ನು ನಿಭಾಯಿಸಲಿಲ್ಲ, ಮಗನಾಗಿ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕಾದ ಧರ್ಮವನ್ನು ನಿಭಾಯಿಸಲಿಲ್ಲ. ಒಬ್ಬ ಶಾಸ್ತ್ರಜ್ಞನಾಗಿ ಯಾವ ರೀತಿ ಕಾಲಕಾಲಕ್ಕೆ ಪಂಚಯಜ್ಞಗಳನ್ನು ಮಾಡಬೇಕಿತ್ತು ಅದರ ಬಗ್ಗೆನೂ ಅವನು ಕಾಳಜಿ ತೋರಿಸ್ಲಿಲ್ಲ. ಒಬ್ಬ ಸಮಾಜದ ಪ್ರಜೆಯಾಗಿಯೂ ಕೂಡ ಯಾರು ಪ್ರಜೆಗಳನ್ನ ಧರ್ಮದ ದಾರಿಯಲ್ಲಿ ನಡೀಲಿಕ್ಕೆ ಪ್ರಚೋದಿಸಿ ಒಂದು ಸ್ಥಾನದಲ್ಲಿ ನಿಂತು ಉಪದೇಶ ಮಾಡಬೇಕಿತ್ತೋ ಅವನೇ ಸಮಾಜದಲ್ಲಿ ಯಾರೋ ದಾಸಿಯ ಜೊತೆಗೆ ಬಾಳುವೆ ನಡೆಸಿ ಹೇಳಲಿಕ್ಕೆ ಯಾವ ಮಾತನ್ನು ಉಳಿಸಿಕೊಳ್ಳದ ಸ್ಥಿತಿಯಲ್ಲಿ ಧರ್ಮವನ್ನೇ ತ್ಯಜಿಸಿ ಬಿಟ್ಟಿದ್ನೋ ಅಂಥವನು ವಿಪ್ಲಾವಿತ ಸರ್ವಧರ್ಮ. ಯಾರವನು? ದಾಸ್ಯಾಹ ಪತಿ. ಆ ದಾಸಿಗೆ ಮರುಳಾಗಿ ತನ್ನ ತಂದೆ, ಹೆಂಡತಿ, ಮಕ್ಕಳು ಎಲ್ಲವನ್ನೂ ನಿರಾಕರಿಸಿ ಹೋದ ಪತಿತಃ. ಎಲ್ಲಾ ಧರ್ಮಗಳಿಂದಲೂ ಚ್ಯುತನಾದಾಗ ಸಮಾಜದಲ್ಲಿ ಅವನಿಗೆ ಮತ್ತೆ ಬಾಳುವೆ ನಡೆಸ್ಲಿಕ್ಕೆ ಅರ್ಹತೆಯೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದ ಗರ್ಹ್ಯ ಕರ್ಮ. ಗರ್ಹ್ಯ ಅಂದ್ರೆ ನಿಂದಿತ, ಎಲ್ಲರಿಂದಲೂ ನಿಂದನೆಗೆ ಒಳಗಾದ. ಸಮಾಜ ಯಾರೂ ಕೂಡ ಅವನನ್ನ ಒಬ್ಬ ಮನುಷ್ಯ ಅಂತನೂ ಅವನನ್ನು ಟ್ರೀಟ್ ಮಾಡಿರ್ಲಿಲ್ಲ. ಅಂತ ಸ್ಥಿತಿಯಲ್ಲಿ ಇದ್ದವನು ಕೂಡ ನಿಪಾತ್ಯಮಾನ ಕುತ್ರ ನಿರಯೇ, ನರಕದಲ್ಲಿ ಬಿದ್ದು ಆತ ಒದ್ದಾಡಬೇಕಿತ್ತು. ಹಿಂದೆ ಪ್ರಶ್ನೆ ಯಾಕೆ ಬಂತ ಹೇಳಿದು? ನರಕದಲ್ಲಿ ಬಿದ್ದು ಒದ್ದಾಡ್ತಾನೆ ಅಂತಂದ್ರೆ ಹಾಗಾದ್ರೆ ಅವನಿಗೆ ಮೇಲೆ ಬರ್ಲಿಕ್ಕೆ ಅವಕಾಶವೇ ಇಲ್ವಾ ಜೀವನದಲ್ಲಿ? 1 ಲೈಫ್ ಅಂತ ಇಟ್ಟುಕೊಂಡು ನಮ್ಗೆ ಸಿಗದು ಯಾರಿಗೂ ಸಿಗುದು ಬೇಡ ಅಂತ ಚೂರಿ ಇಟ್ಕೊಂಡು ಚಾಕು ಇಟ್ಕೊಂಡು ಎಲ್ಲರನ್ನು ಕೊಚ್ಚಿ ಕೊಂದ್ಬಿಡೋಣ ಅನ್ನೋ ತರದ ಯೋಚನೆಗಳು ಬರುತ್ತೆ. ಹಾಗಾದ್ರೆ ನಾನ್ ಮಾಡಿದ್ದು ಸರಿನೋ ತಪ್ಪೋ ಅನ್ನೋ ವಿಷಯಕ್ಕೆ ತೀರ್ಮಾನ ಕೊಡೋರು ಯಾರು? ನರಕದಲ್ಲಿ ಬೀಳ್ತೇವೆ ಅಂತ ನಿಶ್ಚಯ ಆದ್ಮೇಲೆ ಮತ್ತೆ ಮೇಲಕ್ಕೆ ಎದ್ದು ಬರುವುದು ಹೇಗೆ?
ನಿರಯೇ ನಿಪಾತ್ಯ ಮಾನ ಶಾನಚ್ ಪ್ರತ್ಯಯ ಬೀಳುತ್ತಿರಲಾಗಿ, ಬೀಳಲಿಲ್ಲ ಇನ್ನು ಬೀಳ್ತಾ ಇದ್ದಾನೆ ಅನ್ನುವ ಸ್ಲೋ ಮೋಷನ್ ನಲ್ಲಿ ಹೀಗೆ ಆ ಪಾತ್ರೆಯೊಳಗೆ ಬೀಳುವಷ್ಟರಲ್ಲಿ ಕೈ ಹಿಡಿದು ಹಿಂದಕ್ಕೆ ಎತ್ತಿದ್ರು. ಯಾರು? ವಿಷ್ಣು ದೂತರು. ಅವನ ನಾಮಸ್ಮರಣೆಯ ಧ್ವನಿಯನ್ನ ಗಮನಿಸಿ ಕೂಡ್ಲೆ ಓಡಿ ಬಂದ್ರು. ಅವನಿಗೆ ಅದರಿಂದ ಅರ್ಥ ಆಯ್ತು, ಈ ನಾಮಸ್ಮರಣೆಗೆ ಎಂಥ ಬಲ ಇದೆ ಅನ್ನೋದು ಅವ್ರು ಬಂದದ್ರಿಂದ ಅವನಿಗೆ ನಾಮಸ್ಮರಣೆಗೆ ಬಲ ಇದೆ ಅಂತ ಗೊತ್ತಾಯ್ತು. ಅವ್ರು ಬಾರದೆ ಹೋಗಿದ್ರೆ ಏನ್ ಬಿದ್ದೋಗ್ತಿದ್ದ. ಯಾಕೆಂದ್ರೆ ಹತವು ವ್ರತಃ, ಎಲ್ಲ ವ್ರತಗಳನ್ನು ತೊರೆದು ಬಿಟ್ಟಿದ್ದು, ಯಾವ ವ್ರತವೂ ಇಲ್ಲ. ಅದಕ್ಕೆ ಮುಖ್ಯವಾಗಿ ಪತ್ನಿ ವ್ರತವನ್ನು ಬಿಟ್ಟಿದ್ದ. ಹಾಗಾಗಿ ಆ ಪತ್ನಿ ವ್ರತದಿಂದ ಪತಿತನಾದದ್ರಿಂದ ಅವನಿಗೆ ಮತ್ತೆ ಮೇಲೆ ಎದ್ದು ಬರಲಿಕ್ಕೆ ಅವಕಾಶವೇ ಇರಲಿಲ್ಲ. ನಿರಯೇ ಬದುಕ್ಲಿಕ್ಕೇನೆ ಅವಕಾಶ ಇಲ್ಲ. ಮತ್ತೊಮ್ಮೆ ಅವನಿಗೆ ಮನುಷ್ಯ ಜನ್ಮನೇ ಬರಲ್ಲ. ಬರೀ ಅವನು ದುಷ್ಟ ಯೋನಿಗಳಲ್ಲೇ ಹುಟ್ಟಿ ಬರಬೇಕಾದ ದುಸ್ಥಿತಿಯನ್ನು ಹೊಂದಿರುವ ಸಂದರ್ಭದಲ್ಲಿ ನಿಪಾತ್ಯಮಾನ ಭಗವನ್ನಾಮ ಗೃಹ್ಣನ್ ಸದ್ಯ ವಿಮುಕ್ತ. ಭಗವಂತನ ನಾಮವನ್ನ ಗಟ್ಟಿಯಾಗಿ ಹಿಡಿದಿದ್ದರ ಪರಿಣಾಮವಾಗಿ ವಿಮುಕ್ತ, ವಿವಿಧ ರೀತಿಯ ಸಮಸ್ಯೆಯಿಂದ, ವಿವಿಧ ರೀತಿಯ ಪಾಪಗಳಿಂದ, ವಿವಿಧ ರೀತಿಯ ತಡೆಗೋಡೆಗಳಿಂದ ಮುಕ್ತನಾಗಿ ಸದ್ಯ ಕೂಡ್ಲೆ ಭಗವನ್ನಾಮದಿಂದ ಕೂಡ್ಲೆ ಅವನಿಗೆ ಜಾಗೃತಿ ಬಂತು. ಒಳಗಿನಿಂದ ಎಲ್ಲ ಬಿಟ್ಟು ಹೊರಟು ಬಿಟ್ಟ. ಆ 10 ವರ್ಷಗಳ ಕಾಲ ಗಂಗೆಯ ತೀರದಲ್ಲಿ ಸಜ್ಜನರ ಸೇವೆಯನ್ನ ಮಾಡಿ, ಜ್ಞಾನಿಗಳ ಹತ್ರ ತನ್ನ ತಪ್ಪನ್ನ ಬಾಯಿ ಬಿಟ್ಟು ಒಪ್ಪಿಕೊಂಡು, ತನ್ನ ಅವ್ಯವಸ್ಥೆಗೆ ನೀವೇ ಪ್ರಾಯಶ್ಚಿತ್ತವನ್ನು ಹೇಳಬೇಕು ಅಂತ ಅವ್ರು ಹೇಳಿದ ಪ್ರಾಯಶ್ಚಿತ್ತ ಕರ್ಮಾದಿಗಳನ್ನು ನಡೆಸಿ, ಭಗವನ್ ನಾಮದಿಂದ ನನಗೆ ಹೇಗೆ ಉದ್ಧಾರ ಆಯಿತು ಅಂತ ಅನ್ನೋದನ್ನ ಮತ್ತೆ ಮತ್ತೆ ತನಗಿಂತ ತಿಳಿಯಬೇಕು ಅಂತ ಬಯಸಿದ ಸಾಮಾನ್ಯರಿಗೆ ಅದನ್ನು ಉಪದೇಶಿಸಿ ವಿಮುಕ್ತನಾದ, ಬಿಡುಗಡೆಯ ದಾರಿಯನ್ನ ಹೊಂದಿದ. ಮುಂದಿನ ಶ್ಲೋಕ ತುಂಬಾ ಸಾರವತ್ತಾದ ಶಬ್ದವನ್ನ ಹೇಳ್ತಾ ಇದೆ. ನಾತಃ ಪರಂ ಕರ್ಮ ನಿಬಂಧ ಕೃಂತನಂ ಮುಮುಕ್ಷತಾಂ ತೀರ್ಥಪದಾನುಕೀರ್ತನ ನಯತ್ ಪುನಃ ಕರ್ಮ ಸುಸಜ್ಜತೆ ಮನೋರಜಸ್ತಮೋಭ್ಯಾಂ ಕಲಿಲಂ ನ ಚಾನ್ಯಥಾ. ಯಾರಿಗೆ ನಿಜವಾಗಿ ಮುಕ್ತಿಯ ಬಯಕೆ ಇದೆ ಅವನು ಭಗವಂತನ ನಾಮ ಸಂಕೀರ್ತನೆಗಿಂತ ಮಿಗಿಲಾದ ಮತ್ತೊಂದು ದಾರಿಯನ್ನ ಪಡೆಯುವುದು ಸಾಧ್ಯವಿಲ್ಲ. ಯಾಕೆಂದ್ರೆ ಸುಲಭವಾಗಿ ಪಾಪ ಕರ್ಮ ನಿಬಂಧನ ಕೃಂತನಂ, ಕೃಂತನ ಅಂದ್ರೆ ಕತ್ತರಿಸುವುದು, ನಖನಿ ಕೃಂತನ ಅಂತ ಉಪನಿಷತ್ತಿನಲ್ಲಿರುವ ಶಬ್ದ, ನೇಲ್ ಕಟ್ಟರಿಗೆ. ನಿಕೃಂತನ ಅಂದ್ರೆ ಕೃತಿ ಛೇದನೆ, ಕತ್ತರಿಸುವಂಥದ್ದು. ಕರ್ತರಿಗೂ ಅದೇ ಅರ್ಥ ಶಬ್ದ. ಕರ್ತರಿನು ಕೃತಿ ಛೇದನೆ ಅನ್ನುವ ಧಾತುವಿನಿಂದಲೇ ಬಂದದ್ದು. ಹಾಗೆ ಮಾಡಿದ ಅನಂತ ಪಾಪಗಳ ಬಂಧನದ ಎಳೆಗಳನ್ನ ಕತ್ತರಿಸಿ ತೆಗೀಲಿಕ್ಕೆ ಅನುಕೂಲಕರವಾದ ಸಾಧನಭೂತವಾದ ಶಕ್ತಿ ಭಗವನ್ನಾಮ ಸಂಕೀರ್ತನೆಗೆ ಬಿಟ್ಟು ಬೇರೆ ಇಲ್ಲ. ಭಗವಂತನ ನಾಮ ಸಂಕೀರ್ತನೆ ಒಂದಕ್ಕೇನೆ ಪಾಪಗಳ ಬಂಧನ, ಪಾಪಗಳಿಂದ ಉಂಟಾದ ಸಂಸಾರ ಬಂಧನದ ಎಳೆಗಳನ್ನೆಲ್ಲ ಕತ್ತರಿಸುವುದಕ್ಕೆ ಸಾಧ್ಯ. ಯಾಕೆಂದ್ರೆ ನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ಆಗ ರಜಸ್ಸು ತಮಸ್ಸುಗಳಲ್ಲಿ ಮನಸ್ಸು ಏನು ಮಾಲಿನ್ಯಗೊಂಡಿರುತ್ತೆ ಅದು ಪರಿಹಾರ ಆಗುತ್ತೆ. ರಜಸ್ಸು ತಮಸ್ಸೇ ಮಾಲಿನ್ಯಕ್ಕೆ ಪ್ರಧಾನ ಕಾರಣ. ಆ ಮಾಲಿನ್ಯವನ್ನ ಪರಿಹರಿಸಿದ್ರೆ ಪುನಃ ಮನಃ ಕರ್ಮಸು ನ ಸಜ್ಜತೆ, ಮತ್ತೆ ಆ ಕೆಟ್ಟ ಕರ್ಮಗಳಲ್ಲಿ ಮನಸ್ಸು ಲಗ್ನವಾಗುವುದಿಲ್ಲ, ಮಗ್ನವಾಗುವುದಿಲ್ಲ, ಅದು ಭಗ್ನವಾಗುತ್ತೆ. ಪಾಪಗಳೆಲ್ಲ ದೂರವಾಗಿ ಯಾಕೆಂದ್ರೆ ಯಾವುದು ರಜಸ್ತಮೋಭ್ಯಾಂ ಕಲಿಲಂ, ಈ ರಜಸ್ಸು ತಮಸ್ಸುಗಳಿಂದಲೇ ಪಾಪ ಹುಟ್ಟುವಂಥದ್ದು. ನಚ ಅನ್ಯಥಾ, ಅದು ಹೊರತಾಗಿ ಬೇರೆದ್ರಿಂದ ಪಾಪ ಹುಟ್ಟುವುದೇ ರಜಸ್ಸಿನ ತಮಸ್ಸಿನ ಪ್ರಭಾವದಿಂದ. ಆ ಎರಡರ ಪ್ರಭಾವವನ್ನೇ ತಡೆಯುವ ಸಾಮರ್ಥ್ಯ ಈ ಭಗವನ್ನಾಮ ಸಂಕೀರ್ತನೆಗೆ ಇರುವುದಾದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ತಿಳಿದ ಮಟ್ಟಿಗೆ ನಿನ್ನನ್ನ ಯಥಾವತ್ತಾಗಿ ತಿಳಿಯುವ ಬಯಕೆ ದೇವರೇ, ನಿನ್ನ ಬಗೆಗೆ ಸರಿವಾದ ತಿಳಿವನ್ನು ನೀಡು ನನಗೆ. ಕರುಣಾ ಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಓ ಕರುಣಾಪೂರ್ಣನಾದ ಭಗವಂತನೇ, ನಿನ್ನ ತಿಳಿವಿನ ಸರಿಯಾದ ರೂಪವನ್ನ ನನಗೆ ನೀಡು, ಕೊಡು ಅಂತ ದೇವರ ಹತ್ರ ಕೇಳಿಕೊಂಡು ನಾಮ ಸಂಕೀರ್ತನೆ ಮಾಡಬೇಕು. ಬರೀ ನಾಮ ಸಂಕೀರ್ತನೆ ಅಂತ ಚಪ್ಪಾಳೆ ಬಿಡುದು ಫೋಟೋದಲ್ಲಿ ನಾನು ನೋಡಿ 18,000 ನಾಮ ಸಂಕೀರ್ತನೆ
ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಅಂದ್ರೆ ಉಪಯೋಗ ಇಲ್ಲ. ದೇವ್ರು ಹೇಳ್ತಾನೆ ಅದ್ರಲ್ಲಿ ನನ್ನ ನಾಮ ಎಷ್ಟು ಸಲ ಹೇಳಿದ್ದಿ? ಯಾರು ಯಜಮಾನ ನಾರಾಯಣ ಅಂತಿದ್ರೆ ಅದನ್ನೇ 10 ಸಲ ಹೇಳುದು, ನಾರಾಯಣ 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 ಅಂತ. ಅವನಿಗೆ ಭಾರಿ ಖುಷಿ, ನನ್ನ ಹೆಸರು ಹೇಳ್ಕೊಂಡು ಜಪ ಮಾಡ್ತಿದ್ದಾನೆ ಅಂತ. ಇವನಿಗೆ ಈ ಮಗನಾರಾಯಣನ ಹೆಸರು ಹೇಳಿ ಭಗವಂತನ ನೆನಪಾದ್ರೆ, ಈ ಪುಣ್ಯಾತ್ಮನಿಗೆ ಭಗವಂತನ ನಾಮ ಸ್ಮರಣೆ ಮಾಡಿ ಯಜಮಾನನನ್ನು ಪ್ರೀತಿಸುವಂತ ದೌರ್ಬಲ್ಯ. ಇಂಥದ್ದಕ್ಕೆ ಏನ್ ಪರಿಹಾರ? ಪರಿಹಾರವೇ ಇಲ್ಲ, ದೌರ್ಭಾಗ್ಯ. ಆದ್ರಿಂದ ರಜಸ್ಸು ತಮಸ್ಸು ಹೀಗ್ ಕೆಲಸ ಮಾಡುತ್ತೆ. ನಾವು ಅನ್ಕೊಳ್ತೀವಿ ಎಷ್ಟೋ ಸಲ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಅದ್ ಹೇಗೆ ಅವರಿಗೆ ಅನ್ಯಾಯ ಇದು ಅನರ್ಥ ಆಗ್ಲಿಕ್ಕೆ ಸಾಧ್ಯ, ಅಥವಾ ಅವರು ತಪ್ಪಿತಸ್ಥರಾಗ್ಲಿಕ್ಕೆ ಸಾಧ್ಯ? ಬಾಯಿಯಲ್ಲಿ ನಾಮ ಸಂಕೀರ್ತನೆ ಬರಬಹುದು, ಆದ್ರೆ ಮನಸ್ಸಿನಲ್ಲಿ ಅವನು ದೊಡ್ಡವನು ಅನ್ನೋ ಭಾವ ಇದೆಯಾ? ಯಾರು ಸಂಬಳ ಕೊಡ್ತಾನೋ ಅವನೇ ದೊಡ್ಡವನು ಅಂತ ಕಾಣುತ್ತೆ ಕೆಲವರಿಗೆ. ಅವಾಗ ಬೇಕು ಅಂತ ಅದನ್ನೇ 10 ಸತಿ ವಾಸುದೇವ 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 ಅಂತ ಹೇಳ್ತಾರೆ. ನೋಡಿದ್ರೆ ಯಜಮಾನ ವಾಸುದೇವ, ಅವನಿಗೆ ಭಾರಿ ಖುಷಿ, ನನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತ. ನೋಡಿ ನೋಡಿ ನಗುದು, ಏನು ಲಾಭ ಇಲ್ಲ. ಹೇಳಲಿಕ್ಕೆ ಸಿಕ್ಕಿದ ಅಪರೂಪದ ನಾಮವನ್ನೇ ಲೋಕದಲ್ಲಿ ಬಳಸಿ ಹಾಳಾಗುವುದು ನೋಡ್ತೇವೆ. ಲೋಕದ ಯಾವುದೋ ಸದ್ದನ್ನ ಗಮನಿಸಿ ಇದೂ ಕೂಡ ಭಗವಂತನ ಗುಣವನ್ನೇ ಪರಿಚಯಿಸ್ತಾ ಇದೆ ಅಂತ ಎತ್ತರಕ್ಕೆ ಏರುವಂತಹ ಜ್ಞಾನಿಗಳನ್ನೂ ನಾವು ಕಾಣ್ಲಿಕ್ಕೆ ಸಿಗುತ್ತೆ. ನಾವು ಯಾವ ಶ್ರೇಯಸ್ಸಿಗೆ ಹೋಗ್ಬೇಕು, ಪ್ರೇಯಸ್ಸಿಗೆ ಹೋಗ್ಬೇಕು ನೋಡ್ಬೇಕು. ಯಾಕೆಂದ್ರೆ ಪ್ರೇಯಸ್ಸಿಗೆ ಹೋದ್ರೆ ಪ್ರೇಯಸಿ ಸಿಗ್ತಾಳಲ್ಲಿ, ಶ್ರೇಯಸ್ಸಿಗೆ ಹೋದ್ರೆ ಅಲ್ಲಿ ಪ್ರೇಯಸಿ ಸಿಗಲ್ಲ. ಆದ್ರಿಂದಾಗಿ ಇಲ್ಲಿ ಆದ್ರೂ ಸಿಗುತ್ತಲ್ಲ ಅಂತ ಜನಕ್ಕೊಂದು ಹುಚ್ಚು. ಆದ್ರಿಂದಾಗಿ ಶ್ರೇಯಸ್ಸಿನ ಕಡೆಗೆ ಸಾಗುವುದಕ್ಕೆ ನಾಮ ಸಂಕೀರ್ತನೆ ಅನ್ನೋದು ಬಹಳ ವಿಶೇಷವಾದ ಫಲವನ್ನು ತುಂಬುತ್ತೆ. ಲೌಕಿಕ ಫಲವನ್ನ ಅದು ಮತ್ತೆ ತಾನಾಗಿ ಕೊಡುತ್ತೆ. ಪ್ರೇಯಸಿ ಅಂದ್ರೆ ಅವನದ್ದೇ ಮನಸ್ಸಿಗೆ ಮಂದರ, ಅದು ಅವನಿಗೆ ಆನಂದ ಕೊಡುವ ತಾತ್ಕಾಲಿಕ ಸೌಖ್ಯವನ್ನ ಪ್ರಧಾನ ಸೌಖ್ಯ ಅಂತ ಭಾವಿಸತ್ತೆ ಹೊರತು ಅದಕ್ಕಿಂತ ಆಚೆಗೊಂದು ಜಗತ್ತಿನಲ್ಲಿ ಭಗವಂತ ಅಪ್ರಾಕೃತನಾಗಿ ನಿಂತು ನಮ್ಮ ಎಲ್ಲ ಪ್ರಾಕೃತ ದೌರ್ಭಾಗ್ಯಗಳನ್ನ ನಾಶ ಮಾಡ್ತಾನೆ ಅನ್ನುವ ನಂಬಿಕೆ ಇದ್ದು ಮಾಡಿದ್ರೆ ಸಿಗುತ್ತೆ. ನಮಗೆ ಇದೇ ಸುಖ, ಪರವಾಗಿಲ್ಲ, ಇಲ್ಲೇ ಏನಾದ್ರೂ ಒಂಚೂರಾದ್ರೂ ಸಿಗುತ್ತೆ, ಅಲ್ಲಿ ಅದು ಇಲ್ಲ ಇದು ಇಲ್ಲ ಅಂತಾಗಿ ಕೊನೆಗೆ ಎಲ್ಲೂ ಇಲ್ಲ ಅಂತ ಆ ಅಡಕತ್ತಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುವುದಕ್ಕಿಂತ, ಎಡಬಿಡಲಿ ತರ ದುರ್ದೆಸೆಗೆ ಒಳಗಾಗುವುದಕ್ಕಿಂತ ಎಲ್ಲೋ ಒಂದ್ ಕಡೆ ಆದ್ರೂ ಬಿದ್ದಿದ್ರೆ ಒಳ್ಳೇದು ಅಂತ ಹೀಗೊಂದು ಯೋಚನೆಗಳಿಂದ ಈ ರಜಸ್ಸು ತಮಸ್ಸೋವನನ್ನ ದಾರಿ ತಪ್ಪಿಸತ್ತೆ. ಆದ್ರಿಂದಾಗಿ ಅಂತಹ ಗೊಂದಲಗಳನ್ನ, ಅಂತಹ ಅರಿವುಗೇಡಿತನವನ್ನ, ಅಂತಹ ತಪ್ಪಾದ ಚಿಂತನೆಯೇ ನಮಗೆ ಸರಿ ಅನ್ನುವ ಭಾವವನ್ನ ನಾಮ ಸಂಕೀರ್ತನೆ ಪರಿಹಾರ ಮಾಡುತ್ತೆ. ಜ್ಞಾನಕ್ಕೆ 3 ಅವ್ಯವಸ್ಥೆಗಳು ಅಥವಾ 3 ತೊಡಕುಗಳು. ಒಂದು ತಿಳಿಯದೇ ಇರುವುದು, ಒಂದಾಗ ಅದೋ ಇದು ಅಂತ ಅವ್ಯವಸ್ಥಿತವಾಗಿ ತಿಳಿಯುವುದು. ಯಾವಾಗ ನೋಡಿದ್ರು ತಲೆ ತೋರಿಸ್ಕೊಂಡು, ಏನ್ ಕೇಳಿದ್ರು ತಲೆ ತೋರಿಸೋದೇ ಶುರುವಿನ ಉತ್ತರ ಹೇಳಲಿಕ್ಕಿಲ್ವೇ ಇಲ್ಲ. ಇನ್ನೊಂದಿದೆ, ಅಹಂಕಾರದಿಂದ ನಾನ್ ತಪ್ಪು ತಿಳಿದಿದ್ರು ಆ ತಪ್ಪನ್ನೇ ಸರಿ ಅಂತ ಸಮರ್ಥಿಸುವ ವಿಪರೀತ ಜ್ಞಾನ. ಹಾಗಾಗಿ ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ ಅಂತ 3 ಜ್ಞಾನಕ್ಕೆ ತೊಡಕಾಗುವ ಸಂಗತಿಗಳು. ಇದು 3 ಪರಿಹಾರ ಆದ್ರೆ ಮಾತ್ರ ಅವನು ಬಿಡುಗಡೆಯ ದಾರಿಯಲ್ಲಿ ನೆಮ್ಮದಿಯಿಂದ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ. ಧ್ಯಾನಕ್ಕೆ ಬೇಕಾದದ್ದು ಕೂಡ ಈ ಜ್ಞಾನವೇ. ಈ 3ರ ತೊಡಕಿನಿಂದ ಪಾರಾದ ಜ್ಞಾನವೇ ಧ್ಯಾನಕ್ಕೆ ಸಹಕಾರಿ. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಜ್ಞಾನ ಬಂದ್ರೆ ಸಾಕಾಗುದಿಲ್ಲ, ಅದು ನಿರಂತರ ಏಕಾಗ್ರ ಚಿತ್ತದಿಂದ ಅದೇ 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 ಇಲ್ಲೆಲ್ಲ ಅದಕ್ಕೆ ಶರಣಾಗತವಾದ ಚಿಂತನೆ ಮಾಡುವುದು. ಆಮೇಲೆ ಹೋದ್ಮೇಲೆ ಅದು ಯಾವುದು ಇಲ್ಲ ಅಂತ ಎಲ್ಲವನ್ನು ಬಿಟ್ಟು ಬಿಡುವುದು ಅಂತ ಅನ್ನೋದಕ್ಕೆ ನಮ್ಗೆ ಯಾವಾಗ ಸೈಕಾಲಜಿ ಪ್ರಕಾರ ನಾವು ಇಲ್ಲಿ ಏನ್ ಯೋಚನೆ ಮಾಡ್ತಾ ಹೋಗ್ತೇವೋ ಅದೇ ಕೊನೆಗೂ ಕೂಡ ನಮಗೆ ಫಲವಾಗಿ ಸಿಗುವುದು. ಈ ಎಚ್ಚರದ ಜೊತೆಗೆ ಭಗವಂತನಲ್ಲಿ ಶರಣಾದ್ರೆ ಮಾತ್ರ ನಾಮಸ್ಮರಣೆ ಅಂತ ಅನ್ನೋದಕ್ಕೆ ಅರ್ಥ ಇದೆ. ಭಗವಂತನ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ನಾಮಸ್ಮರಣೆ ಅನ್ನೋದಕ್ಕೆ ಆಗತ್ತೆ. ಹರಿರ್ಯಾತಿ ದಸ್ಯು ವ್ಯಾಜೇನ ಯೋವದೇತ್ ಅಂತಾನು ಒಂದು ಮಾತು. ಕಳ್ಳ ಹೋದ ಅಂತ ಶಬ್ದದಿಂದ ಹರಿಶಬ್ದವನ್ನ ಹೇಳಿದವನಿಗೂ ಕೂಡ ಆ ಕಳ್ಳ ಅನ್ನೋ ಅರ್ಥದಲ್ಲಿ ಹೇಳಿದ ಹರಿಶಬ್ದವು ಒಂದು ಕ್ಷಣದಲ್ಲಿ ಅವನಿಗೆ ಜಾಗೃತಿಯಾಗಿ ಮನಸ್ಸು, ಅಯ್ಯೋ ಬರೀ ಕಳ್ಳ ಹೇಳಿದ್ದಕ್ಕೇನೆ ನನ್ನ ಹರಿ ಅನ್ನುವ ನಾಮದಲ್ಲಿ ಇಷ್ಟು ನನಗೆ ರಕ್ಷಣೆ ಸಿಕ್ಕಿತು ಅಂತಂದ್ರೆ, ನಿಜವಾಗಿ ಪಾಪ ಪರಿಹಾರಕನಾದ ಹರಿಯ ನೆನಪು ಮಾಡಿಕೊಂಡ್ರೆ ಇನ್ನೆಷ್ಟು ನನ್ನ ಬದುಕಿನಲ್ಲಿ ಶ್ರೇಯಸ್ಸಾದೀತು ಅಂತ ಯೋಚಿಸಿ ಅವನು ಮರಳಿ ತನ್ನ ಬದುಕನ್ನು ಸುಸ್ಥಿರವಾಗಿರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಏನಂ ಪರಮಂ ಗುಹ್ಯಂ ಇತಿಹಾಸಂ ಅಘಾಪಹಂ ಶೃಣಯಾತ್ ಶ್ರದ್ಧೆಯ ಯುಕ್ತೋ ಯಷ್ಟ ಭಕ್ತ್ಯಾನು ಕೀರ್ತಯೇತ್. ಯಾರು ಈ ಗುಟ್ಟಾದ ಇತಿಹಾಸದ ಪಾಪ ಕಳೆಯುವ ಕಥೆಯನ್ನ ಮನಸ್ಸಿನಲ್ಲಿಟ್ಟು ಶ್ರದ್ಧೆಯಿಂದ ಶೃಣಯಾತ್ ಕೇಳುತ್ತಾನೋ, ಭಗವಂತನಲ್ಲಿ ಮತ್ತಷ್ಟು ಹೆಚ್ಚಿನ
ಯೋಗವನ್ನ ಅಂದ್ರೆ ಸಂಬಂಧವನ್ನ ಕಲ್ಪಿಸಿಕೊಳ್ತಾನೋ ಮತ್ತು ನಿರಂತರ ಈ ನಾಮಸ್ಮರಣೆಯ ಸ್ಮರಣೆಯನ್ನ ಮಾಡಬೇಕು ಅನ್ನುವ ಪ್ರಜ್ಞೆಯಿಂದ ಕೂಡಿದವನಾಗಿ ಅನುಕೀರ್ತನೆಯಲ್ಲಿ ಮತ್ತೆ ಮತ್ತೆ ಈ ಕಥೆಯನ್ನ 10 ಜನಕ್ಕೆ ಹೇಳುವುದು ಮತ್ತು ಆ ಕಥೆಯ ಸಾರವಾದ ಭಗವನ್ ನಾಮ ಸಂಕೀರ್ತನೆ ಮಾಡುವುದು ಅನ್ನೋದನ್ನು ಯಾರು ಮಾಡುತ್ತಾನೋ ನವೈ ಸನರಕಂ ಗಚ್ಚೇತ್. ಅಜಾಮಿಳನ ಕಥೆಯನ್ನ ಶ್ರದ್ಧೆಯಿಂದ ಕೇಳಿದವನಿಗೆ ನರಕನ ಮನೆಯ ಬಾಗಿಲು ತೆರೆಯುವುದಿಲ್ಲ, ಅದರ ಪಕ್ಕದ ಬಾಗಿಲು ಕರ್ಕೊಂಡು ಹೋಗ್ತೇನೆ, ಬಾ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೇನೆ. ಸವೈ ನರಕಂ ಗಚ್ಚೇತ್. ನೇಕ್ಷಿತೋ ಯಮಕಿಂಕರೈಹಿ. ಅವನಿಗೆ ಹೆದರಿಸ್ಲಿಕ್ಕೆ ಯಮಕಿಂಕರು ಕಪ್ಪು ರೂಪದವರಾಗಿ, ಭಯಂಕರ ಕಣ್ಣುಳ್ಳವರಾಗಿ, ವಿಕಾರವಾದ ಹಲ್ಲುಳ್ಳವರಾಗಿ, ಕೈಯಲ್ಲಿ ಬಗೆ ಬಗೆಯ ಆಯುಧಗಳನ್ನ ಸೊಟ್ಟಪಟ್ಟ ಹಿಡ್ಕೊಂಡದ್ದನ್ನೆಲ್ಲ ತಲೆ ಮೇಲೆ ನೆಟ್ಟಗೆ ಇದ್ದದ್ದನ್ನು ಸೊಟ್ಟಗೆ ಮಾಡುವ ಬಾರಿಸುವ ಸ್ಥಿತಿಯಲ್ಲೂ ಅವನು ನೋಡಲ್ಲ, ಯಮಕಿಂಕರರನ್ನೂ ಕಾಣಲ್ಲ. ಯದಪ್ಯಮಂಗಲೋ ಮರ್ತ್ಯ. ಒಂದು ಹಂತದಲ್ಲಿ ಅವನು ಮಂಗಳವನ್ನ ಜೀವನದಲ್ಲಿ ಕಂಡಿಲ್ಲ, ಅಮಂಗಳವೇ ಅವನ ಬದುಕಿನಲ್ಲಿ ವ್ಯಾಪಿಸಿ ಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿದ್ರೂ ಕೂಡ ಈ ನಾಮ ಸಂಕೀರ್ತನೆಯಿಂದ ಆತ ಪರಿಶುದ್ಧವಾದ ಮನಸ್ಸುಳ್ಳವನಾಗಿ ವಿಷ್ಣು ಲೋಕೆ ಮಹೀಯತೆ, ಭಗವಂತನ ಲೋಕದ ದಾರಿಯನ್ನ ಆತ ತುಳಿಯುತ್ತಾನೆ. ಮ್ರಿಯಮಾಣೋ ಹರೇರ್ನಾಮ ಗೃಹ್ರನ್ನ ಪುತ್ರೋಪಚಾರಿತಂ ಅಜಾಮಿಳೋಪ್ಯಗಾನ್ ಮುಕ್ತಿಂ ಕಿಮುತ ಶ್ರದ್ಧೆಯ ಗೃಣನ್. ಅವನಿಗೆ ಆರಂಭದಲ್ಲಿ ಭಗವಂತನ ನಾಮ ಹೇಳಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಾಮ ಉಚ್ಚಾರಣೆ ಮಾಡಿದ್ದಲ್ಲ, ಅವನಿಗೆ ಸ್ವರೂಪಭೂತವಾಗಿ ಒಳಗಿನಿಂದ ಸಜ್ಜನಿಕೆ ಇತ್ತು. ಆದ್ರೆ ಆ ಸಜ್ಜನಿಕೆ ಆ ನಾಮದ ಉಚ್ಚಾರಣೆಯ ಬಳಿಕ ದೃಢವಾಯಿತು. ಮ್ರಿಯಮಾಣ, ಸಾವಿನ ಒಂದು ಸುಳಿಯಲ್ಲಿ ತಾನೇ ಸಿಲುಕಿ ಬೀಳ್ತೇನೆ ಎನ್ನುವ ಭಯದಲ್ಲಿ ಪುತ್ರೋಪಚಾರಿತಂ ನಾಮ ಗೃಣನ್, ಪುತ್ರನ ನೆಪದಲ್ಲಿ ನಾರಾಯಣ ಅನ್ನುವ ನಾಮವನ್ನ ಗೃಣನ್ ಹೊಗಳಿ, ಅಜಾಮಿಳನು ಕೂಡ ಭಗವತ್ ಪ್ರಜ್ಞೆ ಉಂಟಾಗಿ ಮುಕ್ತಿಂ ಅಗಾತ್. ಇನ್ನು ನಮಗೆ ಆ ಕಷ್ಟ ತೋರಿಸ್ಬೇಕಾಗಿಲ್ಲ, ಪ್ರಾಣ ಹೋಗುವ ಸ್ಥಿತಿ ತರಬೇಕಾಗಿಲ್ಲ. ಈ ಕಥೆ ಕೇಳಿ ಶ್ರದ್ಧೆಯ ಗೃಣನ್ ಕಿಮುತ, ಶ್ರದ್ಧೆಯಿಂದಲೇ ನಾವೇ ಮೊದಲು ತಿಳಿದು ಪ್ರಾಣ ಹೋಗುವ ಸ್ಥಿತಿಗಿಂತ ಮುಂಚೆನೆ ದೇವರೇ ನಿನ್ನ ನಾಮಸ್ಮರಣೆಯಿಂದ ನನ್ನ ಬದುಕು ಸುಸ್ಥಿರವಾಗಲಿ ಅಂತ ಬಯಸಿ ಹರಿನಾಮ ಸಂಕೀರ್ತನೆ ಮಾಡಿದ್ರೆ ಎಂಥ ಫಲ ಬಂದೀತು. ಅವಶನಾಗಿ ಅವನು ಪ್ರಾರ್ಥನೆ ಮಾಡಿದ್ದಕ್ಕೇನೆ ಭಗವಂತ ಅವನಿಗೆ ತನ್ನ ದೂತರನ್ನ ಕಳುಹಿಸಿ ಎಚ್ಚರಿಸಿದ. ನಾವು ಎಚ್ಚರ ಇದ್ದು ಈ ಕಥೆ ಕೇಳಿದ ಮೇಲೂ ಅವನ ಬಗ್ಗೆ ಹೇಳುವುದಿಲ್ಲ ಅಂದ್ರೆ ನಮ್ಮ ದುಸ್ಥಿತಿಯನ್ನ ಯಾರೂ ಪಾರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದೇ ಶ್ರದ್ಧೆಯಿಂದ ಭಗವಂತನ ನಾಮ ಸಂಕೀರ್ತನೆ ಇನ್ನಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಅವನಿಗೆ ಮುಕ್ತಿಯ ಬಾಗಿಲು ತೆರೆದಿರುತ್ತೆ, ನರಕದ ಬಾಗಿಲು ಮುಚ್ಚಿ ಹೋಗುತ್ತೆ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಷಷ್ಠ ಸ್ಕಂದೇ ದ್ವಿತೀಯೋಧ್ಯಾಯ ಅನ್ನುವಲ್ಲಿಗೆ 6ನೆಯ ಸ್ಕಂಧದ 2ನೆಯ ಅಧ್ಯಾಯದ 52 ಶ್ಲೋಕಗಳ ಅಧ್ಯಾಯ ಮುಗಿತಾಯ. ಮುಂದೆ ಹರಿನಾಮಕ್ಕೆ ಯಮನೂ ಕೂಡ ಹೆದರ್ತಾನೆ ಎನ್ನುವ ಸಂಗತಿಯನ್ನ ಶುಕಾಚಾರ್ಯರ ಮೂಲಕ ಪರೀಕ್ಷಿತ್ ರಾಜ ಕೇಳಿಕೊಳ್ತಾನೆ. ಅದರ ಸಂಗತಿ ಏನು ಅನ್ನೋದನ್ನ ನಾಳೆ ನಾವು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣೇ. ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ಭಯೇ. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾತ್ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು. ಶ್ರೀಮಧ್ವೇಷಾರ್ಪಣಮಸ್ತು. ಹರಿಪ್ರಿಯತಾಂ ಗೋವಿಂದ.